ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸೂಪರ್ ಸವಿರುಚಿ. ಇವತ್ತಿನ ದಿನ ನಾನು ಮರವಾಯಿ ಸುಕ್ಕ ಮಾಡ್ತಾಯಿದ್ದೀನಿ. ಇದು ಮಂಗಳೂರು ಕಡೆ, ಉಡುಪಿ, ಕುಂದಾಪುರ ಸೈಡೆಲ್ಲ ತುಂಬ ಜಾಸ್ತಿ ಮಾಡ್ತಾರೆ. ಇದನ್ನು ಈ ಮಳೆ ಸೀಸನಲ್ಲೆಲ್ಲ ಇಲ್ಲಿ ಜಾಸ್ತಿ ಈ ಮರವಾಯಿ ಸಿಗುತ್ತೆ. ಇದಕ್ಕೆ ಫಸ್ಟ್ ನಾವು ನೀರಲ್ಲಿ ಹಾಕಿ ಒಂದು 2-3 ಸಲ ನೀಟಾಗಿ ವಾಶ್ ಮಾಡ್ಕೋಬೇಕು. ಇದು ಮಾಡೋಕ್ಕಿಂತ ಮುಂಚೆ ನೀರಿನಲ್ಲಿ ಒಂದು 4 ಗಂಟೆ ಉಪ್ಪು ಹಾಕಿ ನೀರಲ್ಲಿ ನೆನೆ ಇಟ್ಕೊಳ್ಳಿ. ಅದು ಸ್ವಲ್ಪ ಎಲ್ಲ ಕ್ಲೀನ್ ಆಗುತ್ತೆ. ಆಮೇಲೆ ಇದನ್ನು 2-3 ಸಲ ಈ ಥರ ವಾಶ್ ನೀಟಾಗಿ ತೊಳ್ಕೊಂಡು ಇದನ್ನು ನಾನು ತೆಗೆದಿಟ್ಕೊತಾ ಇದ್ದೀನಿ. ಇದನ್ನು ಒಂದೊಂದಾಗಿ ನೋಡಿಬಿಟ್ಟು ಚೆಕ್ ಮಾಡಿ ಸರಿಯಾಗಿ. ಇದೇನಾದರೂ ಓಪನ್ ಇತ್ತಂದರೆ ಅದು ಯೂಸ್ ಮಾಡಬೇಡಿ, ಅದು ತೆಗೆದುಬಿಡಿ, ಅದು ಹಾಳಾಗಿದೆ ಅಂತ ಅರ್ಥ. ಈಗ ನೋಡಿ ಎಲ್ಲ ಚೆನ್ನಾಗಿದೆ, ನೀಟಾಗಿ ತೊಳೆದು ಇದರಲ್ಲಿ ನಾನೀಗ ತೆಗೆದುಕೊಳ್ತಾ ಇದ್ದೀನಿ. ಮರವಾಯಿ ತೊಗೊಂಡು ಬಂದಮೇಲೆ ಇದರಲ್ಲಿ ನೀರು ಹಾಕಿ ಅದಕ್ಕೆ 1 ಟೀ ಸ್ಪೂನಷ್ಟು ಉಪ್ಪನ್ನು ಹಾಕಿ ಒಂದು 4 ಗಂಟೆ ನೆನೆ ಹಾಕ್ಕೊಳ್ಳಿ. ಅದರಲ್ಲಿ ಮರಳೆಲ್ಲ ಇರುತ್ತೆ ನೋಡಿ, ಅದು ನೀಟಾಗಿ ಕ್ಲೀನ್ ಆಗುತ್ತೆ. ಉಪ್ಪು ನೀರಲ್ಲಿ ಅದು 1-2 ಸಲ ವಾಶ್ ಮಾಡಿ ಆಮೇಲೆ ನಾನಿಲ್ಲಿ ತೆಗೆದು ತೋರಿಸ್ತಾ ಇದ್ದೀನಿ. ನಾನು ಆಲ್ರೆಡಿ ಇದು ಉಪ್ಪು ನೀರಲ್ಲಿ ಹಾಕಿ ವಾಶ್ ಮಾಡ್ಕೊಂಡಿದ್ದೆ. ಈಗ ಇನ್ನೊಂದೆರಡು ಸಲ ನೀಟಾಗಿ ತೊಳಿತಾ ಇದ್ದೀನಿ. ಈಗ ಇದು ಆಗಿದೆ. ಇಷ್ಟಾದರೆ ಸಾಕು. ಇವಾಗ ಇದಕ್ಕೆ ಮಸಾಲಾನ ರೆಡಿ ಮಾಡ್ಕೊಳ್ಳೋಣ. ಈ ಕಡೆ ನಾನಿಲ್ಲಿ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಅದಕ್ಕೆ 1 ಟೀ ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕ್ತಾಯಿದ್ದೀನಿ. ಇದನ್ನು ತೆಂಗಿನ ಎಣ್ಣೆಯಲ್ಲೇ ಮಾಡಬೇಕು, ಆವಾಗಲೇ ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ ಒಂದು 10-12 ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕಿ ಇದನ್ನು ಫ್ರೈ ಮಾಡ್ಕೋಬೇಕು. ಮೆಣಸಿನ್ಕಾಯಿ ಎಲ್ಲ ಫ್ರೈ ಆದಮೇಲೆ ಇದಕ್ಕೆ ನಾನಿಲ್ಲಿ 2 ಟೀ ಸ್ಪೂನಷ್ಟು ಧನಿಯಾ ಕಾಳು ಹಾಕ್ಕೋತಾ ಇದ್ದೀನಿ, ಕೊತ್ತಂಬರಿ ಬೀಜ. ನಂತರ ಇದಕ್ಕೆ ಅರ್ಧ ಟೀ ಸ್ಪೂನಷ್ಟು ಮೆಣಸು ಹಾಕ್ಕೋತಾ ಇದ್ದೀನಿ, ಕಾಳು ಮೆಣಸು. ಮತ್ತು 1 ಟೀ ಸ್ಪೂನ್ ಜೀರಿಗೆ ಹಾಕ್ತಾಯಿದ್ದೀನಿ. ಇವಾಗ ಸ್ವಲ್ಪ 1/4 ಟೀ ಸ್ಪೂನಷ್ಟು ಮೆಂತ್ಯ ಕಾಳು ಹಾಕಿ ಇದನ್ನೆಲ್ಲ ಚೆನ್ನಾಗಿ ಹುರಿಬೇಕು. ಇದು ಸ್ವಲ್ಪ ಘಮ ಬರೋವರೆಗೂ ಚೆನ್ನಾಗಿ ಇದನ್ನು ಹುರಿದುಕೊಳ್ಳಿ. ಆಮೇಲೆ ನೆಕ್ಸ್ಟ್ ಇದರಲ್ಲಿ ನಾನು ಒಂದು ಈರುಳ್ಳಿನ ಹಾಕ್ತಾಯಿದ್ದೀನಿ. ಈರುಳ್ಳಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿನ ಹಾಕಿ ಇದು ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದು ತೆಗೆದುಬಿಟ್ಟು ಬೇಕಂದರೆ ಈರುಳ್ಳಿ ಸಪ್ರೇಟಾಗೂ ಫ್ರೈ ಮಾಡ್ಕೊಳ್ಳಿ. ಇವೆಲ್ಲ ಅಂದರೆ ಇದರಲ್ಲೇ ನಾವು ಮಿಕ್ಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿರೋ ಒಂದು ಈರುಳ್ಳಿ ಹಾಕಿ, ಮತ್ತು ಸ್ವಲ್ಪ ಒಂದು 4-5 ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಇದು ಕೂಡ ಅಷ್ಟೇ, ಸ್ವಲ್ಪ ಈರುಳ್ಳಿ ಹಸಿ ಸ್ಮೆಲ್ ಹೋಗೋವರೆಗೂ ಅದನ್ನು ಫ್ರೈ ಮಾಡಬೇಕು. ಒಂದು 2 ನಿಮಿಷ ಚೆನ್ನಾಗಿ ಅದು ಫ್ರೈ ಮಾಡಿಕೊಂಡ್ರೆ ಸಾಕು. ಈ ಮಸಾಲೆ ಎಲ್ಲ ಒಂದು ಪ್ಲೇಟಿಗೆ ತೆಗೆದು ಇಟ್ಕೊತಾ ಇದ್ದೀನಿ. ಇದು ಸ್ವಲ್ಪ ತಣ್ಣಗಾಗಲಿ. ತಣ್ಣಗಾದ್ಮೇಲೆ ಮಿಕ್ಸಿಯಲ್ಲಿ ಹಾಕಿ ರುಬ್ಕೊಳ್ಳೋಣ. ಈಗ ನೋಡಿ, ನಾವೆಲ್ಲ ಫ್ರೈ ಮಾಡಿ ಇಟ್ಕೊಂಡು ಮಸಾಲೆನ ತೆಗೆದು ಒಂದು ಪ್ಲೇಟಿಗೆ ಹಾಕಿತ್ತಿಡಿ. ನಂತರ ಇದರಲ್ಲಿ ಇದೇ ಕಡಾಯಲ್ಲಿ ನಾನು ಒಂದು ಅರ್ಧ ಕಾಯಿನ ತೊಗೊಂಡಿದ್ದೀನಿ, ತೆಂಗಿನಕಾಯಿ. ಅರ್ಧ ತೆಂಗಿನಕಾಯಿನ ತುರಿದ್ಬಿಟ್ಟು ಇಟ್ಕೊಂಡಿದ್ದೆ. ಇದು ಕೂಡ ಹಾಕಿ ಸ್ವಲ್ಪ ಇದು ಕೂಡ ತೆಂಗಿನಕಾಯಿ ಕೂಡ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಸ್ವಲ್ಪ ಅರಿಶಿಣ ಹಾಕಿ ಒಂದು 2 ನಿಮಿಷ ತೆಂಗಿನಕಾಯಿ ಕೂಡ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಅದನ್ನು ಫ್ರೈ ಮಾಡ್ಕೊಳ್ಳಿ. ಅದು ಸ್ವಲ್ಪ ಡ್ರೈ ಆಗಬೇಕು ತೆಂಗಿನಕಾಯಿ ಎಲ್ಲ. ಈಗ ಒಂದು 2 ನಿಮಿಷ ಅದನ್ನು ಆ ಬಿಸಿಗೆ ಸ್ವಲ್ಪ ಹೊತ್ತು ಡ್ರೈ ರೋಸ್ಟ್ ಮಾಡಿಕೊಂಡ್ರೆ ಸಾಕು. ತುಂಬ ಹೊತ್ತೇನು ಫುಲ್ ಕಲರ್ ಚೇಂಜ್ ಆಗೋದೇನು ಬೇಡ, ಜಸ್ಟ್ ಒಂದು 2 ನಿಮಿಷ ಬಿಸಿ ಮಾಡಿಕೊಂಡ್ರೆ ಸಾಕು. ಈಗ ನೋಡಿ ಆಗಿದೆ ಇದು. ಇದು ಕೂಡ ಒಂದು ಪ್ಲೇಟಿಗೆ ಎತ್ತಿಟ್ಕೊತಾ ಇದ್ದೀನಿ. ಹಾಗೇನು ಹಸಿ ತೆಂಗಿನಕಾಯಿ ಕೂಡ ಹಾಕೋಬೋದು, ಆದರೆ ಈ ಥರ ಫ್ರೈ ಮಾಡಿ ಹಾಕಿ ಫ್ಲೇವರು ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿ ಸ್ವಲ್ಪ ಚೇಂಜ್ ಆಗುತ್ತೆ. ಇದನ್ನು ಪಲ್ಸಲ್ಲಿ ನಾವು ರುಬ್ಕೊಳ್ಬೇಕಾಗುತ್ತೆ. ತುಂಬ ನೈಸ್ ಪೇಸ್ಟ್ ಏನು ಮಾಡ್ಕೋದು ಬೇಡ. ಇದು ಸಪ್ರೇಟಾಗಿ ಎತ್ತಿಟ್ಕೊತಾ ಇದ್ದೀನಿ. ಈಗ ಅದೇ ಕಡಾಯಲ್ಲಿ ಒಂದು 2-3 ಸ್ಪೂನ್ ಎಣ್ಣೆ ಹಾಕಿ, ಎಣ್ಣೆ ಸ್ವಲ್ಪ ಕಾದ್ಮೇಲೆ ಒಗ್ಗರಣೆಗೆ ನಾನಿಲ್ಲಿ ಸಾಸಿವೆ ಹಾಕ್ಕೋತಾ ಇದ್ದೀನಿ. ಮತ್ತು ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕ್ತಾಯಿದ್ದೀನಿ. ಮತ್ತು ಒಂದು 4-5 ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೋತಾ ಇದ್ದೀನಿ. ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ, 1-2 ನಿಮಿಷ. ಚೆನ್ನಾಗಿದೆ ಫ್ರೈ ಆದಮೇಲೆ ಇವಾಗ ಇದಕ್ಕೆ ಸ್ವಲ್ಪ ಕರಿಬೇವು ಹಾಕ್ತಾಯಿದ್ದೀನಿ. ನೋಡಿ, ಈಗ 1-2 ನಿಮಿಷ ಇದು ಈರುಳ್ಳಿ ಎಲ್ಲ ಫ್ರೈ ಆಗಿದೆ. ಇವಾಗ ಇದರಲ್ಲಿ ನಾವೇನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀವಿ ನೋಡಿ ಮರವಾಯಿ, ಅದನ್ನು ಇದಕ್ಕೆ ಹಾಕಬೇಕು. ಮರವಾಯಿ ಹಾಕಿದ್ಮೇಲೆ ಒಂದು ಸಲ ಮಿಕ್ಸ್ ಮಾಡ್ಕೊಂಬಿಡಿ. ಇದು ಬೇಗ ಬಿಸಿಗೆ ಇದೆಲ್ಲ ಓಪನ್ ಆಗೋಕ್ಕೆ ಶುರು ಆಗುತ್ತೆ. ಮರವಾಯಿಯನ್ನು ಒಂದು 10 ನಿಮಿಷ ಬೇಯಿಸಬೇಕು. ಚೆನ್ನಾಗಿ ಅದು ಶೆಲ್ ಇರುತ್ತೆ ನೋಡಿ, ಒಳಗಡೆ ಎಲ್ಲ ಬೇಯೋದಕ್ಕೆ ಟೈಮ್ ಹಿಡಿಯುತ್ತೆ ಬಿಸಿ ಆಗೋಕ್ಕೆ. ಅದಕ್ಕೆ ಇದಕ್ಕೊಂದು 1 ಕಪ್ಪಷ್ಟು ನೀರು ಹಾಕಿ ಇದು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಕುದಿಯೋದಕ್ಕೆ ಬಿಡಿ. ಇದು ಚೆನ್ನಾಗಿ ಕುದಿಬೇಕು, ಆವಾಗಲೇ ಅದು ಎಲ್ಲ ಫ್ಲೇವರ್ ಎಲ್ಲ ಚೆನ್ನಾಗಿ ಅದು ಗ್ರೇವಿಗೆ ಇಳಿಯುತ್ತೆ. ಈಗ ನೋಡಿ, ಚೆನ್ನಾಗಿದು 1 ಕಪ್ ನೀರು ಹಾಕಿ, ಬೇಕಾದರೆ ಇನ್ನೊಂದು ಅರ್ಧ ಕಪ್ ನೀರು ಸೇರಿಸಿ ಅದು ಮುಳುಗೋ ಅಷ್ಟು ನೀರು ಹಾಕಿ ಕುದಿಯೋದಕ್ಕೆ ಬಿಡಿ. ಅದು ಕುದೀತಾ ಇರಲಿ ಸ್ವಲ್ಪ ಹೊತ್ತು. ಇದಕ್ಕೆ ಉಪ್ಪು ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಆಲ್ರೆಡಿ ನಾವು ಉಪ್ಪು ಹಾಕಿ ಕ್ಲೀನ್ ಮಾಡಿರ್ತೀವಿ ನೋಡಿ, ಅದಕ್ಕೆ ಉಪ್ಪುದಕ್ಕೆ ಸ್ವಲ್ಪ ಕಡಿಮೆನೇ ಹಾಕಬೇಕು, ಜಾಸ್ತಿ ಉಪ್ಪು ಹಾಕಬೇಡಿ. ಆಮೇಲೆ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 10 ನಿಮಿಷ ಬೇಯೋದಕ್ಕೆ ಬಿಡಿ. ಅದು ಬೇಯ್ತಾ ಇರಲಿ. ಈ ಕಡೆ ನಾವೇನು ಫ್ರೈ ಮಾಡಿ ಇಟ್ಕೊಂಡಿವಿ ನೋಡಿ ಮಸಾಲೆ ಎಲ್ಲ ಮಿಕ್ಸಿಯಲ್ಲಿ ಹಾಕಿ ರುಬ್ಕೊಳ್ಳೋಣ. ಇದನ್ನು ನೀರು ಹಾಕಿ ಇದಕ್ಕೆ ನುಣ್ಣಗೆ ರುಬ್ಬಬೇಕು ಈ ಮಸಾಲ.
ಇದಕ್ಕೆ ಸ್ವಲ್ಪ ಒಂದು ಅರ್ಧ ಕಪ್ಪಷ್ಟು ನೀರು ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ಹುಣಸೆ ರಸನ ಹಾಕ್ತಾಯಿದ್ದೀನಿ. ಒಂದು ಚಿಕ್ಕ ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆ ಇಟ್ಕೊಂಡಿದ್ದೆ. ಹುಣಸೆ ಪೇಸ್ಟನ್ನು ಹಾಕಿ ನುಣ್ಣಗೆ ನೀರು ಹಾಕಿ ರುಬ್ಬಬೇಕು. ನೋಡಿ ಮಸಾಲೆ ಎಲ್ಲ ಎಷ್ಟು ನುಣ್ಣಗೆ ನೈಸಾಗಿ ರುಬ್ಕೊಂಡಿದ್ದೀನಿ. ಈಗ ಇದು ನೋಡಿ ಬೆಂದಿದೆ. ನೋಡಿ ಎಲ್ಲ ಮರವೈ ಕೂಡ ಓಪನ್ ಆಗಿದೆ ನೋಡಿ. ಈಗ ಈ ರೀತಿ ಇದು ಮಸಾಲೆ ಜೊತೆಗೂ ಇನ್ನೊಂದು 5 ನಿಮಿಷ ಬೇಯಿಸಬೇಕು. ಇವಾಗ ನಾನೇನು ರುಬ್ಬಿಟ್ಕೊಂಡಿವಿ ನೋಡಿ ಮಸಾಲಾನ ಇದಕ್ಕೆ ಹಾಕ್ತಾಯಿದ್ದೀನಿ. ಹಾಕಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಮಸಾಲೆ ಕೂಡ ಚೆನ್ನಾಗಿ ಅದಕ್ಕೆ ಹಿಡ್ಕೊಳ್ಳುತ್ತೆ. ಇವಾಗ ಇದು ಮರವೈ ಬೇಯ್ತಾ ಇದ್ದು ಒಂದು 10 ನಿಮಿಷ ಆಗಿತ್ತು. 10 ನಿಮಿಷದ ಆದಮೇಲೆ ನಾನಿಲ್ಲಿ ಮಸಾಲ ಹಾಕಿದ್ದೀನಿ. ಮಸಾಲ ಹಾಕಿ ಇನ್ನೊಂದು 5 ನಿಮಿಷ ಮಸಾಲೆ ಜೊತೆಗೂ ಒಂದು ಬೇಯಿಸಬೇಕು. ಈಗ ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಮಸಾಲೆ ಎಲ್ಲ ಬೇಯೋದಕ್ಕೆ ಒಂದು 5 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಇಟ್ಟಿರಿ. ಇದು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿದು ಗಟ್ಟಿ ಆಗುತ್ತೆ. ಮಸಾಲೆ ಎಲ್ಲ ಅದಕ್ಕೆ ಅಂಟ್ಕೊಳ್ಳುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಬೇಯೋದಕ್ಕೆ ಬಿಡಿ. ಒಂದು 5 ನಿಮಿಷ ಅದು ಹಾಗೆ ಬೇಯ್ತಾ ಇರಲಿ. ಈ ಕಡೆ ನಾನಿಲ್ಲಿ ಏನು ತೆಂಗಿನಕಾಯಿ ಎಲ್ಲ ಡ್ರೈ ರೋಸ್ಟ್ ಮಾಡ್ಕೊಂಡಿವಿ ನೋಡಿ, ಅದನ್ನು ಮಿಕ್ಸಿಯಲ್ಲಿ ಹಾಕಿ ಮತ್ತು ಪಲ್ಸಲ್ಲಿ ಒಂದು 2 ಸೆಕೆಂಡ್ ಪಲ್ಸಲ್ಲಿ ಇದನ್ನು ರುಬ್ಕೊಳ್ಳೋಣ. ತುಂಬ ನೈಸ್ ಮಾಡೋದೇನು ಬೇಡ, ನೀರು ಹಾಕೋದೇನು ಬೇಡ. ಜಸ್ಟ್ ಅದು ಸ್ವಲ್ಪ ತೆಂಗಿನಕಾಯಿ ತುರಿನ ಸ್ವಲ್ಪ ನೈಸ್ ಮಾಡಿಕೊಂಡ್ರೆ ಸಾಕು. ನೋಡಿ ಈ ರೀತಿ ಇರಬೇಕು. ಸುಕ್ಕಾಗೆಲ್ಲ ಈ ಥರ ಇದ್ರೇ ಚೆಂದ. ಇವಾಗ ಇದು ನಾವು ಗ್ರೇವಿಯಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ತೆಂಗಿನಕಾಯಿ ನಾವು ಎಷ್ಟು ಜಾಸ್ತಿ ಹಾಕ್ತೀವಿ ನೋಡಿ ಅಷ್ಟು ರುಚಿ ಕೊಡುತ್ತೆ. ಈಗ ಇದು ಹಾಕಿಬಿಟ್ಟು ಗಟ್ಟಿ ಆಗುತ್ತೆ. ನಾವು ತೆಂಗಿನಕಾಯಿ ಎಲ್ಲ ಹಾಕಿದ್ಮೇಲೆ ಇದನ್ನು ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಆಲ್ಮೋಸ್ಟ್ ಒಂದು 5 ನಿಮಿಷ ಆಗಿದೆ ನೋಡಿ. ನೀರೆಲ್ಲ ಹೋಗಿ ಸ್ವಲ್ಪ ಡ್ರೈ ಆಗಿದೆ ಮರವೈ ಕೂಡ. ಈಗ ತೆಂಗಿನಕಾಯಿ ಹಾಕಿದ್ಮೇಲೆ ಇನ್ನೂ ಡ್ರೈ ಆಗುತ್ತೆ. ನಮಗೆ ಗ್ರೇವಿ ಕನ್ಸಿಸ್ಟೆನ್ಸಿ ಬೇಕಾದರೆ ಇನ್ನೊಂದು ಸ್ವಲ್ಪ ಬೇಕಾದರೆ ನೀರು ಹಾಕ್ಕೊಂಡು ಕೂಡ ಯೂಸ್ ಮಾಡ್ಬೋದು ಗ್ರೇವಿ ಥರ. ಇಲ್ಲ ಡ್ರೈ ಸುಕ್ಕ ಬೇಕಾದರೆ ಇನ್ನೂ ಇದು ನೀರು ಫುಲ್ ಡ್ರೈ ಆಗೋವರೆಗೂ ಹೈ ಫ್ಲೇಮಲ್ಲಿ ಇಟ್ಕೊಂಡು ಇದು ಹಾಗೆ ಮಿಕ್ಸ್ ಮಾಡ್ತಾಯಿರಿ. ನೋಡಿ ಎಲ್ಲ ಮಸಾಲೆ ಕೂಡ ಅದಕ್ಕೆ ಹಿಡಿಯುತ್ತೆ. ಆಮೇಲೆ ಇದಕ್ಕೆ ಏನು ನಾವು ಬೇಯ್ತಾ ಇದ್ದಾಗ ಅದು ಫ್ಲೇವರ್ ಬಿಡುತ್ತೆ ನೋಡಿ. ತುಂಬ ಚೆನ್ನಾಗಿ ಘಮ ಬರ್ತಾಯಿದೆ. ಈಗ ನೋಡಿ ಡ್ರೈ ಆಗೋವರೆಗೂ ಹಾಗೆ ಮಿಕ್ಸ್ ಮಾಡ್ತಾಯಿರಿ. ನಿಮಗೆ ಗ್ರೇವಿ ಥರ ಬೇಕಾದರೆ ಇದು ಹೀಗೆ ಆಫ್ ಮಾಡಿಬಿಟ್ಟು ಇದು ಒಂಥರ ಗ್ರೇವಿ ಥರನೂ ಅನ್ನಕ್ಕೆ ಕಲಸ್ಕೊಂಡು ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಇನ್ನೂ ಡ್ರೈ ಬೇಕಾದರೆ ಇನ್ನೊಂದು 1-2 ನಿಮಿಷ ಹಾಗೆ ಬಿಟ್ಟು ಡ್ರೈ ಆಗುತ್ತೆ. ಇದು ಸ್ಟವ್ ಆಫ್ ಮಾಡಿದ್ಮೇಲೆ ಇನ್ನೂ ಡ್ರೈ ಆಗಿಬಿಡುತ್ತೆ ಇದು ಬೇಗ. ನೋಡಿ ಈಗ ಇದು ರೆಡಿಯಾಗಿದೆ. ಈ ಥರ ಓಪನ್ ಆಗುತ್ತೆ ನೋಡಿ. ಇದು ಓಪನ್ ಆಗಿ ಒಳಗಡೆ ಇದೇನು ಸ್ವಲ್ಪ ಮಾಂಸ ಇರುತ್ತೆ. ಅದು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿದಿರುತ್ತೆ ನೋಡಿ. ಅದು ತಿನ್ನೋದು ಈ ಥರ ಮರವೈ ಸುಕ್ಕ ಎಲ್ಲ ಮಾಡ್ಕೊಂಡು ತಿನ್ನಿ. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದರಲ್ಲಿ ಜಾಸ್ತಿ ಕ್ಯಾಲ್ಶಿಯಂ ಜಾಸ್ತಿ ಇರುತ್ತೆ. ಇದೆಲ್ಲ ಶೆಲ್ ನೋಡಿ, ಅದಕ್ಕೆ ಇದರಲ್ಲಿ ಕ್ಯಾಲ್ಶಿಯಂ ಅಂಶ ಜಾಸ್ತಿ ಇರುತ್ತೆ. ನಮ್ಮ ಬೋನ್ಸಿಗೆ ಕೂಡ ತುಂಬಾ ಒಳ್ಳೆಯದು. ನನಗಿಲ್ಲಿ ಮಂಗಳೂರಲ್ಲಿ ಇರೋದ್ರಿಂದ ನನ್ನ ಫ್ರೆಂಡ್ಸ್ ನನಗೆ ಈ ರೆಸಿಪಿನ ಹೇಳ್ಕೊಟ್ಟಿದ್ರು. ಇದನ್ನು ನಾನು ತಿನ್ನೋದು ಹೇಳ್ಕೊಡ್ತಾ ಇದ್ದೀನಿ. ಈಗ ಇದು ಜಸ್ಟು ಮಸಾಲೆ ಎಲ್ಲ ಹಿಡಿದಿರುತ್ತೆ ನೋಡಿ ಒಳಗಡೆ. ಅದನ್ನು ಮಾತ್ರ ತೆಗೆದುಬಿಟ್ಟು ತಿನ್ನಬೇಕು. ಜಸ್ಟ್ ನಾವು ಪ್ರಾನ್ಸ್ ಎಲ್ಲ ಇರುತ್ತೆ ನೋಡಿ, ಆ ಥರನೇ ಟೇಸ್ಟ್, ಸ್ವಲ್ಪ ಲೈಟಾಗಿ ಅದೇ ಥರ ಟೇಸ್ಟ್ ಬರುತ್ತೆ. ಪ್ರಾನ್ಸ್ ಟೇಸ್ಟೇ ನೋಡಿ. ಇಷ್ಟೇ ಮಾಂಸನ ಬರುತ್ತೆ. ಇದನ್ನು ಮಾತ್ರ ತಿನ್ನೋದು. ಈ ಚಿಪ್ಪೇನು ತಿನ್ನೋದಿಲ್ಲ. ಇದು ತೆಗೆದು ಬಿಸಾಕಬೇಕು ಅಷ್ಟೇ. ಈಗ ಅನ್ನಕ್ಕೆ ಚೆನ್ನಾಗಿ ಬಾಯ್ಲ್ಡ್ ರೈಸಿಗೆಲ್ಲ ಕಲಿಸ್ಕೊಂಡು ತಿಂದರೆ ಸೂಪರಾಗಿರುತ್ತೆ. ಈ ಮಸಾಲ ಇರುತ್ತೆ ನೋಡಿ, ಅದರಲ್ಲೇ ಅದು ಫ್ಲೇವರ್ ಎಲ್ಲ ಹಿಡಿದಿರುತ್ತೆ. ಮಸಾಲ ಕೂಡ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇದನ್ನು ಒಂದು ಸಲ ಟ್ರೈ ಮಾಡಿ ನೋಡಿ. ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.